ಈ ವಿಡಿಯೋದಲ್ಲಿ ನಾವು ಲಿನಕ್ಸ್ ಬೇಸಿಕ್ ಕಮಾಂಡ್ಸ್ ನ ಕಲಿಯೋಣ. ಮೇನ್ಲಿ ಈ 10 ಕಮಾಂಡ್ಸ್ ಎಲ್ಲ ಬಿಗಿನರ್ಸ್ಗೆ ಡೆವಾಪ್ಸ್ ನಲ್ಲಿ ಕಲಿಬೇಕನ್ನೋರಿಗೆ ಇದೆಲ್ಲ ಗೊತ್ತಿರಬೇಕು. ಫಸ್ಟ್ ಕಮಾಂಡ್ ಇದರಲ್ಲಿ ಮೇಕ್ ಡೈರೆಕ್ಟರಿ ಅಂದ್ರೆ ಫೋಲ್ಡರ್ಸ್ ನ ಕ್ರಿಯೇಟ್ ಮಾಡೋದು ಲಿನಕ್ಸ್ ಒಳಗಡೆ. ಕಮಾಂಡ್ ಏನು ಅಂದ್ರೆ MKDIR. ನಾವು ಒಂದು ಲಿನಕ್ಸ್ ಅಂಡರ್ಸ್ಕೋರ್ ಬೇಸಿಕ್ ಅಂಡರ್ಸ್ಕೋರ್ ಕಮಾಂಡ್ಸ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೋಣ ಇವಾಗ. ಓಕೆ, ಈ ಕಮಾಂಡ್ ಇಂದ ನಾವು ಆ ಫೋಲ್ಡರ್ ಕ್ರಿಯೇಟ್ ಮಾಡ್ತೀವಿ. ಈ ಫೋಲ್ಡರಿಗೆ ಹೋಗ್ಬೇಕಂದ್ರೆ ನೆಕ್ಸ್ಟ್ ಕಮಾಂಡು CD ಅಂತ. CD ಮತ್ತೆ ಆ ಫೋಲ್ಡರ್ ನೇಮ್ ಕೊಟ್ಟರೆ ನಾವು ಆ ಫೋಲ್ಡರ್ಗೆ ನ್ಯಾವಿಗೇಟ್ ಮಾಡ್ಬೋದು. CD ಅಂದರೆ ಚೇಂಜ್ ಡೈರೆಕ್ಟ್ರಿ ಅಂತ. ಓಕೆನಾ, ನೆಕ್ಸ್ಟು ನಾವು ಒಂದಿಷ್ಟು ಫೋಲ್ಡರ್ ಕ್ರಿಯೇಟ್ ಮಾಡೋಣ. ಮೇಕ್ ಡೈರೆಕ್ಟ್ರಿ ಫಸ್ಟು. ಓಕೆ, ಮತ್ತೆ ಅದೇ ಕಮಾಂಡ್ ಹೊಡೆದಂದ್ರೆ ಅದು ಫೈಲ್ ಎಕ್ಸಿಸ್ಟ್ ಅಂತ ಹೊಡೆದ್ಬಿಟ್ಟು ಎರರ್ ಕೊಡುತ್ತೆ ನಮಗೆ. ಅದರಿಂದ ಉಳಿಯೋದಕ್ಕೆ -p ಅಪೆಂಡ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ಆ ಫೋಲ್ಡರ್ ಕ್ರಿಯೇಟ್ ಆಗಿದೆಯೋ ಇಲ್ಲೋ ಅಂತ. -p ಅಂತ ಅಪೆಂಡ್ ಮಾಡಿದಂದ್ರೆ ಅದು ಫೋಲ್ಡರ್ ಇರಲ್ಲ ಅಂದರೆ ಕ್ರಿಯೇಟ್ ಮಾಡುತ್ತೆ ಆಟೋಮೆಟಿಕ್ ಆಗಿ. ಫೋಲ್ಡರ್ ಇದ್ದರೆ ಅದನ್ನ ಸ್ಕಿಪ್ ಮಾಡುತ್ತೆ. ಸೊ ನಾವು ಇವಾಗ ಸೆಕೆಂಡ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡೋಣ. ಮೇಕ್ DIR -p ಸೆಕೆಂಡ್. ಫೋಲ್ಡ್ರಿಗೆ ಹೋಗ್ಬೇಕಂದ್ರೆ CD ಫಸ್ಟ್ ಅಂತ ಅಂದರೆ ಫಸ್ಟ್ ಫೋಲ್ಡ್ರಿಗೆ ಹೋಗ್ತೀವಿ, ನ್ಯಾವಿಗೇಟ್ ಆಗ್ತೀವಿ. ಇವಾಗ ಸೆಕೆಂಡ್ ಫೋಲ್ಡ್ರಿಗೆ ಈ ಪಾತಿಂದ ಹೋಗ್ಬೇಕಂದ್ರೆ ಒಂದು ಇದು ಹೊರಗಡೆ ಬರಬೇಕು. ಅಂದರೆ CD ಸ್ಪೇಸ್ ಡಾಟ್ ಅಂತ ಹೊಡೆದ್ರೆ ಒಂದು ಲೆವೆಲ್ ಹೊರಗಡೆ ಹೋಗ್ತೀವಿ. ಆಮೇಲೆ CD ಸೆಕೆಂಡ್ ಅಂದರೆ ಸೆಕೆಂಡ್ ಫೋಲ್ಡರ್ಗೆ ಹೋಗ್ತೀವಿ. ವೇ ಇದೆ. CD // ಅಂತ ಹೊಡೆದ್ರೆ ಡೈರೆಕ್ಟ್ಲಿ 2 ಕಮಾಂಡ್ ಬದಲಿ ಒಂದು ಕಮಾಂಡಲ್ಲೇ ನಾವು ಫಸ್ಟಿಗೆ ಹೋಗ್ಬೋದು. ಓಕೆನಾ, ಹಾಗೆ ಇನ್ನೊಂದು ಮ್ಯಾಜಿಕ್ ಕಮಾಂಡ್ ಏನಂದರೆ CD ಸ್ಪೇಸ್ ಮೈನಸ್ ಅಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ ಲಾಸ್ಟ್ ಪಾತಲ್ಲಿ ಎಲ್ಲಿದ್ವಲ್ಲ ಅಲ್ಲಿಗೆ ಡೈರೆಕ್ಟಾಗಿ ಜಂಪ್ ಆಗಿಬಿಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಫಸ್ಟ್ ಫೋಲ್ಡ್ರಿಂದ ಸೆಕೆಂಡ್ ಫೋಲ್ಡ್ರಿಗೆ ಬಂದ್ವಿ. ಅದೇ ಮತ್ತೆ ಪದೇ ವಾಪಸ್ಸು ಫಸ್ಟ್ ಫೋಲ್ಡ್ರಿಗೆ ಹೋಗ್ಬೇಕಂದ್ರೆ CD ಮೈನಸ್ ಅಂದರೆ ಫಸ್ಟ್ ಫೋಲ್ಡ್ರಿಗೆ ಹೋಗ್ಬಿಡ್ತೀವಿ. ಸೊ ನೆಕ್ಸ್ಟ್ ಕಮಾಂಡು PWD ಅಂದರೆ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟ್ರಿ. ಅದು ಯಾವ ಪಾತಲ್ಲಿ ಇದ್ದೀವಿ ಅನ್ನೋದನ್ನ ತೋರಿಸುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಕಮಾಂಡು VI ಅಂದರೆ ವಿಜುವಲ್ ಎಡಿಟರ್. ಫೈಲ್ಸ್ ಎಲ್ಲ ಕ್ರಿಯೇಟ್ ಮಾಡೋದಕ್ಕೆ ನಾವು VI ಮತ್ತು ಫೈಲ್ ನೇಮ್ ಕೊಟ್ಟರೆ ಇದು ಎಡಿಟರ್ ಓಪನ್ ಮಾಡುತ್ತೆ. ಇದರಲ್ಲಿ ನಾವು ಇನ್ಸರ್ಟ್ ಮೋಡಿಗೆ ಹೋಗ್ಬೇಕಂದ್ರೆ ನಿಮ್ಮ ಕೀಬೋರ್ಡಲ್ಲಿ I ಅಂತ ಟೈಪ್ ಮಾಡಬೇಕು. ಆವಾಗ ಈ ಇನ್ಸರ್ಟ್ ಮೋಡಲ್ಲಿ ಹೋಗ್ತೀವಿ. ಸೊ ಲೆಟಸ್ ಟೈಪ್ ಮಾಡೋಣ. ವೆಲ್ಕಮ್ ಟು ಬೇಸಿಕ್ ಲಿನಕ್ಸ್ ಕಮಾಂಡ್ಸ್ ಅಂತ ಟೈಪ್ ಮಾಡೋಣ. ಇದಕ್ಕೆ ಸೇವ್ ಮಾಡೋದಕ್ಕೆ ಎಸ್ಕೇಪ್ ಹೊಡಿಬೇಕು. ಆಮೇಲೆ ಕೋಲನ್ನು, W ಫಾರ್ ರೈಟ್ ಆ್ಯಂಡ್ Q ಫಾರ್ ಕ್ವಿಟ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಮಾರ್ಕು. ಎಂಟರ್ ಹೊಡೆದ್ಬಿಟ್ರೆ ಸೇವ್ ಆಗುತ್ತೆ. ಫೈಲ್ ಕಂಟೆಂಟು ಮತ್ತೆ ನೋಡಬೇಕಾಗಿತ್ತಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡಿ ಅಂದರೆ ಜಸ್ಟ್ VI ಮತ್ತು ಫೈಲ್ ನೇಮು ಎಂಟರ್ ಹೊಡೆದ್ಬಿಟ್ರೆ ನೀವು ನೋಡ್ಬೋದು ಏನು ಕಂಟೆಂಟ್ ಇದೆ ಅಂತ. ಇವಾಗ ವಿತೌಟ್ ಸೇವಿಂಗು ಕ್ಲೋಸ್ ಮಾಡಬೇಕಂದ್ರೆ ಫೈಲ್ನ ಕೋಲನ್ನು Q ಫಾರ್ ಕ್ವಿಟ್ಟು ಎಕ್ಸ್ಕ್ಲಮೇಟರಿ ಮಾರ್ಕು ಎಂಟರ್ ಹೊಡೆದ್ಬಿಟ್ರೆ ವಿತೌಟ್ ಸೇವಿಂಗ್ ಇಟ್ ವಿಲ್ ಕ್ಲೋಸ್ ದ ಫೈಲ್. ನೆಕ್ಸ್ಟು ಕಮಾಂಡು CP ಸ್ಟ್ಯಾಂಡ್ಸ್ ಫಾರ್ ಕಾಪಿ. ಓಕೆನಾ, CPನ ಈ first.txt ಕಾಪಿ ಮಾಡೋಣ ನಾವು ಇವಾಗ. ಎಲ್ಲಿಗೆ? ಸೆಕೆಂಡ್ ಡಾಟ್ ಫೋಲ್ಡರ್ಗೆ. ಹೆಂಗೆ ಕಾಪಿ ಮಾಡ್ತೀವಿ? CP ಫೈಲ್ ನೇಮು $second.txt/second.txt. ಇದೇನು ಮಾಡುತ್ತೆ ಅಂದರೆ first.txt ಫೈಲ್ನ second.txt ಫೈಲ್ಗೆ ಕಾಪಿ ಮಾಡುತ್ತೆ. ಇವಾಗ ಸೆಕೆಂಡ್ ಫೋಲ್ಡ್ರಿಗೆ ಹೋಗಿ ಚೆಕ್ ಮಾಡೋಣ. CD ಮೈನಸ್ ಹೊಡೆದ್ರೆ ಸೆಕೆಂಡ್ ಫೋಲ್ಡ್ರಿಗೆ ಹೋಗ್ತೀವಿ. LS ಮಾಡೋಣ. VI ಮಾಡಿ VI second.txt ಅಂತ ಓಪನ್ ಮಾಡಿದ್ರೆ ಸೇಮ್ ಕಂಟೆಂಟು ನೋಡ್ಬೋದು, ಕಾಪಿ ಆಗಿದೆ. ಕೋಲನ್ನು Q ಎಕ್ಸ್ಕ್ಲಮೇಟರಿ ಮಾರ್ಕು ಮತ್ತು ಎಂಟರ್ ಹೊಡೆದ್ಬಿಟ್ರೆ ಈ ಫೈಲು ಕ್ಲೋಸ್ ಆಗುತ್ತೆ. ಓಕೆನಾ, ಸೊ ಇವಾಗ ನೆಕ್ಸ್ಟ್ ಕಮಾಂಡು ಮೂವ್ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಪರ್ಮನೆಂಟಾಗಿ ಮೂವ್ ಮಾಡೋದು. ಅದು ನಾವು second.txt ಫಸ್ಟ್ ಫೋಲ್ಡರ್ಗೆ ಮೂವ್ ಮಾಡೋಣ. ಕಮಾಂಡ್ ಏನಂದರೆ MV ಫಾರ್ ಮೂವ್ second.txt ಸ್ಪೇಸ್ $/ಫಸ್ಟ್ ಅಂತ ಎಂಟರ್ ಹೊಡೆದ್ರೆ ಫಸ್ಟ್ ಫೋಲ್ಡ್ರಲ್ಲಿ ಇರುತ್ತೆ ಅದು. ಓಕೆನಾ, ಇವಾಗ LS ಮಾಡಿ ನೋಡಿದ್ರೆ ಇಲ್ಲಿ ಫೈಲ್ ಇಲ್ಲ. ಅದು CD ಸ್ಪೇಸ್ ಮೈನಸ್ ಅಂತ ಹೊಡೆದ್ರೆ ನಾವು ಫಸ್ಟ್ ಫೋಲ್ಡ್ರಿಗೆ ಹೋಗ್ತೀವಿ. ಅಲ್ಲಿ LS ಮಾಡಿ ನೋಡಿದ್ರೆ 2 ಫೈಲು ಕಾಣುತ್ತೆ. ಸೊ ಹೀಗೆ ನಾವು ಸೆಕೆಂಡ್ ಫೋಲ್ಡಲ್ಲಿರೋ ಫೈಲ್ನ second.txt ಇಲ್ಲಿಗೆ ಮೂವ್ ಮಾಡಿದ್ದೀವಿ ನಾವು. ಓಕೆನಾ, ಸೊ ನೆಕ್ಸ್ಟ್ ಕಮಾಂಡು LS ಸ್ಟ್ಯಾಂಡ್ಸ್ ಫಾರ್ ಲಿಸ್ಟ್ ಮಾಡೋದು ಅಂತ. ಓಕೆನಾ, ಕಮಾಂಡು ಬರೀ ಫೈಲ್ಸ್ ಯಾವ್ಯಾವ ಅವೈಲೇಬಲ್ ಇರ್ತವೆ ಈ ಫೋಲ್ಡ್ರಲ್ಲಿ ಅದು ತೋರಿಸುತ್ತೆ. ಅದೇ LS-LRT ಅಂದಾಗ
ಪರ್ಮಿಷನ್ ಫಾರ್ ಯೂಸರು, ಗ್ರೂಪು, ಅದರ್ಸು ತೋರಿಸುತ್ತೆ. ಮತ್ತು ಯಾವ ಯೂಸರು ಓನ್ ಮಾಡುತ್ತೆ, ಯಾವ ಗ್ರೂಪು ಓನ್ ಮಾಡುತ್ತೆ, ಆಮೇಲೆ ಡೇಟು ಮತ್ತು ಫೈಲ್ ನೇಮು ಡಿಸ್ಪ್ಲೇ ಮಾಡುತ್ತೆ. ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ನಾವು ಚೆಕ್ ಮಾಡ್ಬೋದು ಯಾವ ಫೈಲು ಹೆಂಗಿರುತ್ತೆ ಅಂತ. ಇವಾಗ ನಾವು ಒಂದು ಹಿಡನ್ ಫೈಲ್ ಕ್ರಿಯೇಟ್ ಮಾಡೋಣ, ಓಕೆನಾ. ಹಿಡನ್ ಫೈಲ್ ಆಲ್ವೇಸು ಅದು ಸ್ಟಾರ್ಟ್ ಆಗೋದೇ ಡಾಟಿಂದ, ಓಕೆನಾ. ಸೊ ಡಾಟ್ ಹಿಡನ್ .txt ಅಂತ ಫೈಲ್ ನೇಮ್ ಕೊಡೋಣ ಅದ್ರ ಹೆಸರು. ಡಮ್ಮಿಯಾಗಿ ಏನಾದರೂ ಬರೆಯೋಣ, ಓಕೆನಾ. ಸೊ ಹಿಡನ್ ಫೈಲ್ ಅಂತ ಬರೆದ್ಬಿಡೋಣ, ಓಕೆನಾ. ಅದನ್ನ ಸೇವ್ ಮಾಡೋದಕ್ಕೆ ಅದೇ :WQ ಎಕ್ಸ್ಕ್ಲಮೇಟರಿ ಮಾರ್ಕು. ಇದಾದ ತಕ್ಷಣ ಸೊ ಇವಾಗ ನಾವು ಬರೀ -LR T ಅಂತ ಹೊಡೆದ್ರಂದರೆ ಈ ಫೈಲು ಲಿಸ್ಟ್ ಆಗಲ್ಲ, ಯಾಕಂದರೆ ಇದು ಹಿಡನ್ ಆಗಿದೆ. ಹಿಡನ್ ಫೈಲ್ಸ್ನ ನಾವು ಚೆಕ್ ಮಾಡಬೇಕಂದ್ರೆ LR T A ಅಪೆಂಡ್ ಮಾಡಬೇಕು ಅಷ್ಟೇ. A ಅಪೆಂಡ್ ಮಾಡಿದ್ರೆ ಇವು ನೋಡ್ಬೋದು ನೀವು ಡಾಟ್ ಹಿಡನ್ ಫೈಲು ಲಿಸ್ಟ್ ಮಾಡಿದೆ ಅಂತ. ಸೊ ಇದು ಅಡ್ವಾಂಟೇಜ್ ಆಫು ಅದು A ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಲ್ಲ ಕಮಾಂಡಿಗೆ ಅದು. ಸೊ ನೆಕ್ಸ್ಟ್ ಕಮಾಂಡು RMDIR ಅಂತ. ಒಂದೆರಡು ಫೋಲ್ಡರು ಹೊರಗಡೆ ಹೋಗೋಣ, ಓಕೆನಾ. ಸೊ ಇವಾಗ RMDIR ಸೆಕೆಂಡ್ ಫೋಲ್ಡರ್ನ ಮಾಡಿದ್ರೆ ಇದು ಡಿಲೀಟ್ ಆಗೋಗುತ್ತೆ ಈಸಿಯಾಗಿ, ಯಾಕಂದರೆ ಸೆಕೆಂಡ್ ಡಾಟ್ ಫೋಲ್ಡರಲ್ಲಿ ಏನು ಫೈಲ್ಸು ಇಲ್ಲ ಅಲ್ಲಿ, ಓಕೆನಾ. ಸೊ ಅದೇ ನಾವು ಫಸ್ಟ್ ಫೋಲ್ಡರ್ನ ಡಿಲೀಟ್ ಮಾಡೋಕ್ಕೆ ಹೋದರೆ ಡಿಲೀಟ್ ಆಗಲ್ಲ, ಯಾಕಂದರೆ ಎರರ್ ಹೊಡಿಯುತ್ತೆ. ಅದು ಹೇಳುತ್ತೆ ಡೈರೆಕ್ಟ್ರಿ ನಾಟ್ ಎಂಪ್ಟಿ ಅಂತ. ಅಂದರೆ ಇದರಲ್ಲಿ ಫೈಲ್ಸ್ ಇದ್ದಾವೆ, ಈ ಕಮಾಂಡಿಂದ ನಾವು ಫೋಲ್ಡರ್ನ ಡಿಲೀಟ್ ಮಾಡೋಕ್ಕಾಗೋದಿಲ್ಲ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಏನು ಮಾಡ್ಬೋದು ಅಂದರೆ ನಾವು CD ಮಾಡಿ ಆ ಫಸ್ಟ್ ಫೋಲ್ಡ್ರಿಗೆ ಹೋಗಿ 1 by 1 ಫೈಲ್ನ ಡಿಲೀಟ್ ಮಾಡೋದು ಅಂತ. ಬಟ್ 1000 ಫೈಲ್ ಇರೋ ಫೋಲ್ಡರಲ್ಲಿ ಇದು ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದಕ್ಕೆ ಅಲ್ವಾ. ಸೊ ಅದಕ್ಕೋಸ್ಕರ ಇನ್ನೊಂದೊಂದು ಕಮಾಂಡ್ ಇದೆ. ನಾವು ಒಂದು ಹೊರಗೆ ಹೋಗೋಣ ಇವಾಗ CD .dot ಅಂತ. ಸೊ ಇನ್ನೊಂದು ಕಮಾಂಡ್ ಅದು RM ಅಂತ. RM ಸ್ಟ್ಯಾಂಡ್ ಫಾರ್ ರಿಮೂವ್, ಓಕೆ. -R ಸ್ಟ್ಯಾಂಡ್ ಫಾರ್ ರಿಕರ್ಸಿವ್, F ಸ್ಟ್ಯಾಂಡ್ ಫಾರ್ ಫೋರ್ಸ್. ಫಸ್ಟ್ ಫೋಲ್ಡರ್ ಅಂತ ಕೊಟ್ಬಿಟ್ರೆ RM ಸ್ಪೇಸ್ -RF ಸ್ಪೇಸ್ ಫೋಲ್ಡರ್ ನೇಮು ಕೊಟ್ಟರೆ ಡಿಲೀಟ್ ಆಗೋಗುತ್ತೆ ಇಮಿಡಿಯೇಟಾಗಿ, ಯಾಕಂದರೆ ನಾವು ರಿಕರ್ಸಿವ್ ಆಗಿ ಫೋರ್ಸ್ ಆಗಿ ರಿಮೂವ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕಮಾಂಡ್ ಏನಂದ್ರು ಅಂದರೆ ಹಿಸ್ಟ್ರಿ ಅಂತ. ಈ ಕಮಾಂಡಿಂದ ನಾವು ಯಾವ್ಯಾವ ಕಮಾಂಡ್ಸ್ನೆಲ್ಲ ಹೊಡೆದಿದ್ವಲ್ಲ ಎಲ್ಲದು ಹಿಸ್ಟ್ರಿ ತೆಗೆದು ಬಿಡ್ಬೋದು. ಚೆಕ್ ಮಾಡು, ಯಾವುದಾದ್ರೂ ಒಂದ್ಸರಿ ಚೆಕ್ ಮಾಡಬೇಕಾಗಿತ್ತು ಅಂತ ತಿಳ್ಕೊಳ್ಳಿ, ಈಸಿಯಾಗಿ ನಾವು ನೋಡ್ಕೋಬಹುದು ಅದನ್ನ.